ಪತ್ರಕರ್ತರ ಮಾಡಪಲ್ಲಿ ನರಸಿಂಹ ಕುಟುಂಬಕ್ಕೆ ಶಿಕ್ಷಣ ಸಹಾಯಧನ ಭರವಸೆ. ಬಾಗೇಪಲ್ಲಿಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಪದಗ್ರಹಣ ಸಮಾವೇಶದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಹಾಗೂ ಜೈ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಸಮಾಜ ಸೇವಕರಾದ ಜೈ ಅವರು ಅಪಘಾತದಲ್ಲಿ ನಿಧನರಾದ ಹಿರಿಯ ಪತ್ರಕರ್ತ ಮಾಡಪಲ್ಲಿ ನರಸಿಂಹರ ಕುಟುಂಬಕ್ಕೆ ಶಿಕ್ಷಣ ಸಹಾಯದ ಭರವಸೆ ನೀಡಿದರು. ವಿಜಯ ಕರ್ನಾಟಕ ಸೇರಿದಂತೆ ಹಲವಾರು ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ್ದ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಪತ್ರಕರ್ತರಾಗಿದ್ದ ಮಾಡಪಲ್ಲಿ ನರಸಿಂಹ ಅವರು ಸುಮಾರು 8 ತಿಂಗಳ ಹಿಂದೆ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜೈ ಫೌಂಡೇಶನ್ ಸಂಸ್ಥಾಪಕರು ಮಾಡಪಲ್ಲಿ ನರಸಿಂಹರ ಧರ್ಮಪತ್ನಿ ಮತ್ತು ಮಕ್ಕಳನ್ನ ಭೇಟಿ ಮಾಡಿ ಸಂತಾಪ ಸೂಚಿಸಿದ್ರು. ಇದೇ ವೇಳೆ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಭತ್ಯೆಯನ್ನ ತಾವೇ ಭರಿಸುವುದಾಗಿ ಭರವಸೆ ನೀಡಿದರು. ಸಮಾಜ ಸೇವೆ ಮತ್ತು ಬಡವರ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿರುವ ಜೈ ಅವರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ಲಾಘಿಸಿದರು. ದೇವರು ಅವರಿಗೆ ಇನ್ನಷ್ಟು ಉನ್ನತ ಸ್ಥಾನಮಾನ ನೀಡಲಿ ಎಂದು ಈ ಸಂದರ್ಭದಲ್ಲಿ ಹಲವರು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರು, ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಲವಾಗಿ ಬೆಂಬಲವಾಗಿರುವಂತಹ ನಮ್ಮ ಜಯಣ್ಣನವರಿಗೆ ಒಳ್ಳೆಯದಾಗಲಿ, ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ, ರಾಜಕೀಯ ಒಳ್ಳೆ ಭವಿಷ್ಯ ಸಿಗಲಿ. ಯಾಕಂದ್ರೆ ಪತ್ರಕರ್ತರ ಬಗ್ಗೆ ಯಾರು ಕರುಣೆ ಕೊಡಲ್ಲ. ಅವ್ರು ಇಲ್ಲ ಇವತ್ತು ನರಸಿಂಹಮೂರ್ತಿ ಅವರು ಆದರೂ ಸಹ ಅವ್ರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಒಂದೆರಡು ಮಾತು ಮಾತಾಡ್ತಾರೆ, ಅವರು ಕೇಳಿದ್ರು. ಒಂದು ದುಃಖದ ವಿಷಯ ನೋಡಿ ಬಹಳ ನೋವಾಯಿತು. ಯಾಕಂದ್ರೆ ನೋಡಿ, ಕಾರ್ಯನಿರತ ಪತ್ರಕರ್ತರ ಜೀವನ ಯಾವ ರೀತಿ ಇರುತ್ತೆ ಅಂತ ನಾವು ಒಂದು ಸಂಘಟನೆ ಆಗುತ್ತೆ. ಇವತ್ತು ಏನೇ ಸೇಫ್ಟಿ ಮೆಜರ್ಸ್ ಹೆಲ್ಮೆಟ್ಗಳು ಹಾಕ್ಕೊಂಡು ಅವರು ಹೆಲ್ಮೆಟ್ ಧರಿಸಿದ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಲಿಲ್ಲ. ಈಗ ಅವರೊಂದು ಕುಟುಂಬದ ಜೊತೆ ನಿಲ್ಲುವಂಥ ಕೆಲಸ ಈಗ ನಾವು ಒಬ್ಬರೇ ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಏನಿದ್ದಾರೆ ಹಾಗೂ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಏನಿದ್ದಾರೆ ಒಂದು ಸಮಾಜ ಸೇವೆ ತೊಡಗಿರುವಂಥವ್ರು ಕೂಡ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಆ ಒಂದು ಕುಟುಂಬದ ಜೊತೆ ನಿಂತ್ಕೋಬೇಕು. ನೋಡಿ, ಇನ್ನು ಚಿಕ್ಕ ಮಕ್ಕಳಿದ್ದಾರೆ. ಸೊ ಈಗ ಬಾಬಾಜಿ ಅವರು ತಿಳಿಸಿದ ತಕ್ಷಣ ಕೂಡ ನನ್ನ ಮನಸ್ಸಿಗೆ ಭಾಳ ನೋವಾಗಿ ಇವತ್ತು ಹೇಳಿದ್ದೀನಿ. ಆ ಇಬ್ಬರು ಮಕ್ಕಳದ ಏನು ಶೈಕ್ಷಣಿಕವಾಗಿ ಏನಿದೆ ಸಹಕಾರವನ್ನು ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾನು ಕಳಿಸ್ಬಿಡ್ತೀನಿ ಅಂತ ಹೇಳ್ತೀನಿ. ಇದೇ ರೀತಿ ಹಲವಾರು ಕುಟುಂಬಗಳ ಜೊತೆ ನಾವೆಲ್ಲ ನಿಲ್ಲುವಂಥ ಕೆಲಸ ಆಗಬೇಕು ಅಂತಲೇ ಇವತ್ತು ಕಾರ್ಯಕರ್ತರ ಪತ್ರಕರ್ತರ ಧ್ವನಿ ಅನ್ನೋ ಸಂಘಟನೆ ಇದೆ. ಅದನ್ನು ಎಲ್ಲರೂ ಬೆಂಬಲಿಸಿ ಇವತ್ತು ಏನು ನೈಜ ಪತ್ರಕರ್ತರ ಅಂತ ಹೇಳಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಹಲವಾರು ಪತ್ರಕರ್ತರ ಮಿತ್ರರಿದ್ದಾರೆ. ನೈಜವಾದ ಪತ್ರಕರ್ತರು ಇವತ್ತು ಬಹಳಷ್ಟು ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇವತ್ತು ಎಲ್ಲರೂ ತಾಲೂಕಿನಲ್ಲಿ ಒಗ್ಗೂಡಿ ಇವತ್ತು ನಾನು ಬೇರೆ ನೀನು ಬೇರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪತ್ರಕರ್ತರೆಲ್ಲರೂ ಒಂದೇ. ಪತ್ರಕರ್ತರು ಶಾಶ್ವತವಾಗಿರ್ತಾರೆ ಬಾಬಾಜನವರೇ. ಅಧಿಕಾರಿಗಳು ಶಾಶ್ವತ ಅಧಿಕಾರಿಗಳು ಶಾಶ್ವತ ಆಗಿರಲ್ಲ. ಪತ್ರಕರ್ತರು ಕೊನೆ ಉಸಿರೋದ್ರು ಪತ್ರಕರ್ತರೆ. ನೋಡಿ, ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಆದರೂ ಕೂಡ ಅವರು ಪತ್ರಕರ್ತರು. ಅವರ ಒಂದು ಕುಟುಂಬ ನಮ್ಮ ಕುಟುಂಬ ಇದ್ದಂಗೆ ಆ ಕುಟುಂಬದ ಒಂದು ಜೊತೆಗೆ ನಾವು ನಿಲ್ಲುವಂಥ ಕೆಲಸ ಮಾಡಬೇಕು. ಅದನ್ನು ಬಾಬಾಜಿಯವರು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ನಾನು ಅಭಿನಂದನೆ ತಿಳಿಸಿ ಇವತ್ತು ಈ ಒಂದು ಕುಟುಂಬದ ಜೊತೆಗೆ ನಾವು ನಿಲ್ಲುವಂಥ ಕೆಲಸ ಅಣ್ಣನಾಗಿ ನಮ್ಮ ಕುಟುಂಬದ ರೀತಿಯಲ್ಲಿ ನನ್ನ ತಂಗಿಯ ಮಕ್ಕಳನ್ನು ನೋಡೋ ರೀತಿಯಲ್ಲಿ ಅವ್ರ ಮಕ್ಕಳ ಒಂದು ಎಜುಕೇಶನ್ ಏನು ಬೇಕು. ಬ್ಯೂರೋ ರಿಪೋರ್ಟ್ ಯಾರಬ್ಬ ಎಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.